ಇತ್ತೀಚೆಗೆ ಕೊಡಗಿನಲ್ಲಿ ಇದೇ ರೀತಿ ಘಟನೆ ನಡೀತು. ಇಬ್ಬರ ಹೆಸರನ್ನ ಉಲ್ಲೇಖ ಮಾಡಿದ್ರು, ಇಬ್ಬರು ಶಾಸಕರ ಹೆಸರು ಉಲ್ಲೇಖ ಮಾಡಿದರು. FIR ಅಲ್ಲಿ ಸೇರಿಸಿದ್ರ? ಇದು ರಾಜಕೀಯ ಪಿತೂರು ಅಂತ ತಾವು ಹೇಳ್ತಾ ಇದ್ದೀರಿ. ಹೇಳೋದೇನ್ರಿ, ಜಗಜ್ಜಾಹೀರವಾಗಿದೆ. ಹಾಂ, ಇಂಥ ಬಿಸಿಲಿನಲ್ಲಿ ಟಾರ್ಚ್ ಅವಶ್ಯಕತೆ ಇದೆಯಾ? ಇಷ್ಟು ಬಿಸಿಲಿನ ಬೆಳಕಿನಲ್ಲಿ ಮಧ್ಯೆ ಟಾರ್ಚ್ನ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಶಾಸಕರ ಹೆಸರು ಉಲ್ಲೇಖ ಆದಾಗ ಒಂದು ರೀತಿ ಕಾನೂನು, BJP ಚುನಾಯಿತ ಪ್ರತಿನಿಧಿ ಮೇಲೆ ಈ ರೀತಿಯಲ್ಲಿ ಹೆಸರು ಉಲ್ಲೇಖ ಆದಾಗ ಒಂದು ರೀತಿ ಕಾನೂನಿದ್ದರೆ ಕರ್ನಾಟಕದ ಜನತೆ ತೀರ್ಮಾನ ಮಾಡಲಿ ಅಷ್ಟೇ. ಯಾಕೆ ಸುಧಾಕರ್ ಅವ್ರಿಗೆ ಈ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತ ಹಾಗಾದರೆ? ಒಬ್ಬ ಬೆಳೆಯುವಂಥ ವ್ಯಕ್ತಿ ಮೇಲೆ, ನಾಯಕರ ಮೇಲೆ ಇದೆಲ್ಲ ಕೂಡ ಸಾಮಾನ್ಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅದು ಇನ್ನೂ ಕೂಡ ಎಲ್ಲ ಎಲೆ ಮೀರಿದೆ ಅಂತಾರಲ್ಲ, ಆ ರೀತಿಯಲ್ಲಿ ಮೀರಿದೆ. ನೋಡೋಣ, ಇದಕ್ಕೆಲ್ಲ ಎದುರಿಸೋಷ್ಟು ಆತ್ಮಸ್ಥೈರ್ಯ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಂತಃಕರಣ ಶುದ್ಧವಾಗಿದೆ. ಅವ್ರು ಕೊಟ್ಟಿರೋದು ನನಗೆ ಗೊತ್ತಿಲ್ಲಪ್ಪ. ಆ ಡೆತ್ ಇಲ್ಲ, ಆ ಡೆತ್ ನೋಟಲ್ಲಿ ಅವರಿಬ್ಬರ ಹೆಸರನ್ನು ಅವ್ರು ಉಲ್ಲೇಖ ಮಾಡಿದ್ದಾರೆ. ಅದನ್ನು ನಾನು ನೋಡಿದ್ದೇನೆ ಬಿಟ್ಟರೆ ನನಗೆ ಗೊತ್ತಿಲ್ಲಪ್ಪ. ನಾಗೇಶ್ ಮತ್ತು ಮಂಜುನಾಥ್ ಅಂತ. ನಾಗೇಶ್ ಅವ್ರ ಮಾವ ನಮ್ಮ ಪಕ್ಷದಲ್ಲಿದ್ದಾರೆ, ಕೃಷ್ಣಮೂರ್ತಿ ಅಂತ ನಿಮ್ಗೆ ಹೇಳಿದೆ. ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದರು, ಜನತಾದಳದಲ್ಲಿದ್ದರು. ಅದಾದಮೇಲೆ ನಾನು ಕಾಂಗ್ರೆಸ್ಸಲ್ಲಿ ಇರುವಾಗ ಅವರು ಕಾಂಗ್ರೆಸ್ಸಿಗೆ ಬಂದರು. ನಾನು BJPಗೆ ಹೋದ್ಮೇಲೆ BJPಗೆ ಬಂದೆ. ಥ್ಯಾಂಕ್ ಯು.